ಗ್ಯಾರಂಟಿ ನ್ಯೂಸ್ನ ಕಳಕಳಿ ಏನ್ ಗೊತ್ತಾ? ಆ ನೊಂದ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು. ಆ ಮಗುವಿಗೆ ಜೀವನ ರೂಪಿಸೋದಕ್ಕೆ ತಂದೆ ಬೇಕು. ಅದನ್ನ ಕೊಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಪ್ರಾಮಾಣಿಕವಾಗಿ. ಗೊತ್ತಿಲ್ಲಪ್ಪ, ಅಟ್ಲೀಸ್ಟ್ ಈಗೊಂದು ಬೇಡಿಕೆ ಇಡ್ತಾ ಇದ್ರು ಪೂಜಾ ಅವರ ತಾಯಿ ನಮಿತಾ ಅವ್ರು ಹೇಳ್ತಾ ಇದ್ರು, ಮೇಡಮ್ ಈಗ ಒಂದ್ಸಾರಿ ಕರೆದು ಮಾತಾಡಿ ನನ್ನ ಮಗಳಿಗೆ ಮದುವೆ ಆಗೋದಕ್ಕೆ ಹೇಳಿ, ಮದುವೆ ಆಗಿ ಅವ್ರಿಗೆ ಸಂಸಾರ ಮಾಡಕ್ ಇಷ್ಟ ಇದೆಯಾ ಇಲ್ವಾ ಆ ನಂತರದಲ್ಲಿ ಡಿಸೈಡ್ ಆಗಲಿ, ಬೇಕಂದ್ರೆ ಡಿವೋರ್ಸ್ ಕೊಟ್ಬಿಡ್ಲಿ, ಆದ್ರೆ ಮೊದಲು ಮದುವೆ ಆಗಬೇಕು. ಮದುವೆ ಆಗಿ ಅಟ್ಲೀಸ್ಟ್ ಒಂದು ಬಾಳ್ ಕೊಡೋದಕ್ಕಾದ್ರೂ ಆತ ಮುಂದೆ ಬರ್ಬೇಕಲ್ವಾ? ಈಗ ನನ್ನ ಮಗಳು ಅತಂತ್ರ ಪರಿಸ್ಥಿತಿಯಲ್ಲಿದ್ದಾಳೆ, ಆಕೆನ ಬೇರೊಬ್ಬನ ಜೊತೆ ಮದುವೆ ಮಾಡಕ್ಕಾಗತ್ತಾ? ಮಗು ಇದೆ, ಆಕೆಯ ಭವಿಷ್ಯದ ಪ್ರಶ್ನೆ, ಮಗುವಿನ ಭವಿಷ್ಯದ ಪ್ರಶ್ನೆ ನಮ್ಮ ಮುಂದೆ ಇದೆ. ಹಾಗಾಗಿ ದಯವಿಟ್ಟು ಕೃಷ್ಣ ಅವ್ರಿಗೆ ಮನವಿ ಮಾಡ್ಕೊಳ್ತಾ ಇದೆ, ಇಡೀ ಕುಟುಂಬ ದಯವಿಟ್ಟು ಮುಂದೆ ಬಂದು ನಿಮಗೇ ಹುಟ್ಟಿರುವ ಮಗುವಿಗೆ ಜೀವನ ರೂಪಿಸೋದಕ್ಕೆ ಮುಂದೆ ಬನ್ರಿ. ನೀವೇ ಪ್ರೀತಿ ಮಾಡಿರುವಂತಹ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋದಕ್ಕೆ ಮುಂದೆ ಬನ್ನಿ. ಮದುವೆ ಆಗ್ತೀನಿ ಅಂತ ಧೈರ್ಯ ಮಾಡಿ, ನಂತರ ನಿಮಗೆ ಸಂಸಾರ ಮಾಡ್ತೀರಾ ಬೇಡವಾ, ಜೀವನ ಮಾಡಬೇಕಾ ಬೇಡವಾ, ಅದನ್ನ ನಂತರದಲ್ಲಿ ಡಿಸೈಡ್ ಮಾಡಿ. ನಿಮ್ಗೊಂದು ಮತ್ತೆ ಕಾನೂನು ಹೋರಾಟ ಮಾಡೋದಕ್ಕೆ ಅವಕಾಶ ಇರುತ್ತೆ, ಡಿವೋರ್ಸ್ ಕೊಡೋದಕ್ಕೊಂದು ಅವಕಾಶ ಇರುತ್ತೆ. ಆ ನಂತರದಲ್ಲಿ ಬೇರೆ ರೀತಿಯ ಜೀವನಗಳು ಟರ್ನ್ ಆಗೋ ರೀತಿ ಹೋಗ್ತಾ ಇರುತ್ತೆ ಜೀವನ ಅಂತ, ಅದಕ್ಕೊಂದು ಅವಕಾಶ ಮಾಡಿಕೊಡಿ ಅಂತ ಅವ್ರು ಕೇಳ್ತಿದ್ದಾರೆ. ನಮಿತವ್ರೆ, ಇಷ್ಟೆಲ್ಲ ಬೆಳವಣಿಗೆ ಆದ್ರೂ ಕೂಡ ಭಾಗದ ಜನಪ್ರತಿನಿಧಿಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ, ಈಗ ಶಾಸಕರನ್ನ ಬಿಡಿ, ಶಾಸಕರು ನಿಮ್ ಜೊತೆಗೆ ಇದ್ದೀವಿ ಅಂತ ಭರವಸೆ ಕೊಟ್ಟರು, ಅದ ನಂತರದಲ್ಲಿ ಕೆಲ ಲೀಡರ್ಸ್ ಬರ್ತಾರೆ, ಹಿಂದೂ ಮುಖಂಡರು ಬರ್ತಾರೆ, ಅವ್ರನ್ನ ಯಾರನ್ನಾದ್ರೂ ಸಂಪರ್ಕ ಮಾಡಿದ್ರೆ ಈ ರೀತಿ ಅನ್ಯಾಯ ಆಗ್ತಾ ಇದೆ ಅಂತ ಅವರಿಂದ ಸಿಗ್ತಾ ಇರುವಂತ ರಿಯಾಕ್ಷನ್ ಏನ್ ನಿಮಗೆ? ಅಂದ್ರೆ ಫಸ್ಟ್ ಟೈಮ್ ಅಂದ್ರೆ ಇವಳಿಗೆ ಪ್ರೆಗ್ನೆಂಟ್ ಅಂತ ಗೊತ್ತಾದ ನಂತರ ಅವ್ರು ಮದುವೆ ಆಗುದಿಲ್ಲ ಅಂತ ಆದ ನಂತರ ನಾವು ಶರಣ್ ಪಂಪಲ್ ಮಂಗಳೂರು ಫಸ್ಟಿಗೆ ಹೋದದ್ದು, ಅಲ್ಲಿ ಶರಣ್ ಪಂಪಲ್ ಹತ್ರ ಅವರ ಹತ್ರ ಮಾತುಕತೆ ಆಗುವಾಗ ಅವರು ಅವರ ಹತ್ರ ಮಾತಾಡಿ ಹೇಳಿದಂದ್ರೆ, ಇಲ್ಲ ಮಗು ತೆಗಿಸ್ಬೇಕು ಅಂತ ಹೇಳಿದ್ರು. ಮಗು ತೆಗಿಸ್ಲಿ ಅಂತ, ಮಗು ತೆಗಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಮಗು ತೆಗಿಸ್ಲಿಕ್ಕೆ ಆಗುದೇ ಇಲ್ಲ, ಯಾಕಂದ್ರೆ 7.5 ತಿಂಗಳು ಪ್ರೆಗ್ನೆಂಟ್, ಈಗ 7.5 ತಿಂಗಳಾಗಿದೆ. ಮಗು ತೆಗಿಸಿದ್ರೆ ಮಗಳ ಜೀವಕ್ಕೆ ಅಪಾಯ, ಅದಕ್ಕೆ ಆಗುದೇ ಇಲ್ಲ ಅಂತ ಹೇಳಿದೆ. ಮದುವೆ ಆಗ್ಲಿ, ಅವನದೇ ಮಗು ಅಲ್ವಾ ಅಂತ. ಸರಿ, ಅದಕ್ಕೆ ಇಲ್ಲ, ಅದಾಗುದೇ ಇಲ್ಲ ಅಂತೇಳಿ ವಾಪಸ್ ಪುತ್ತೂರಲ್ಲಿ ಮುರಳಿ ಹಸ್ತಾಂತರ ಅಂತ ಅವರು ಬಜರಂಗ ದಳದವರು, ಅವರ ಹತ್ರ ನಮ್ಮ ಇವರು ಶರಣ್ ಪಂಪಲ್ ಮಾತಾಡಿಸಿ ನನ್ನನ್ನು ಕರೆಸಿದ್ರು. ಅಮ್ಮ, ಈಗೀಗೆ ತಪ್ಪಾಗಿದೆ, ಹುಡುಗ ಏನೋ ಆಟ ಆಡಿದ್ದಾನೆ. ನಾನು ಹೇಳಿದೆ, ಹುಡುಗ ಆಟ ಆಡಿರ್ಬೋದು, ಮಗಳಿಗೆ 7.5 ತಿಂಗಳಾಗಿದೆ ಅಲ್ಲ, ಅವನಿಗೆ ಮನಸ್ಸಿಲ್ಲ ಅಂತೆ. ಅವರು 8 ಲಕ್ಷ ಕೊಡ್ತಾರೆ, ಜಗನ್ನಿವಾಸರವರು 8 ಲಕ್ಷ ಕೊಡ್ತಾರೆ, ನೀವು ಮಗುವನ್ನು ತೆಗಿಸ್ತೀರಾ ಅಂತ. ನಾನು ಹೇಳಿದೆ, ಅವರು 8 ಲಕ್ಷ ಅಲ್ಲ 1 ಕೋಟಿ ಕೊಟ್ಟರು ನಾನು ಅದಕ್ಕೆ ಕೇಳೋದಿಲ್ಲ. ಅವ ಮಾಡಿದ ತಪ್ಪು ಅವ ಅನುಭವಿಸ್ಬೇಕಲ್ವಾ, ಖಾಲಿ ತಾಯಿ ಮಾತ್ರ ಅನುಭವಿಸಿದ್ರೆ ಸಾಕು, ಇಬ್ರು ಇದು ಮಾಡ್ಲಿ, ತಪ್ಪಾಗಿದೆ, ಯಾಕೆ ಒಪ್ತಾ ಇಲ್ಲವ ಅಂತ. ಇಲ್ಲ, ನಾವು ಮಾತುಕತೆ ಮಾಡ್ತೇವೆ, ನಾವು ಮಾತಾಡ್ತೇನೆ ಅಂತ ಹೇಳಿದ್ರು. ಹಾಗೆ 1.5 ತಿಂಗಳು ಕಳೆದೋಯ್ತು. ಇವತ್ತು ಮಾತಾಡ್ತೇನೆ, ನಾಳೆ ಮಾತಾಡ್ತೇನೆ ಅಂತ ಇದೇ ಬಜರಂಗ ದಳದವರು ಟೈಮ್ ಕಳೆದ್ರು. ಮತ್ತೆ ಲಾಸ್ಟ್ಗೆ ಹೇಳಿದ್ರು, ಅದೇ ಅವನಿಗೆ 21 ವರ್ಷ ಆಗುವ ಮುಂಚಿನ ದಿವಸ ನಾನು ಫೋನ್ ಮಾಡಿ ಹೇಳಿದೆ, ಅವನು ಮದುವೆ ಆಗ್ತಾನ ಅಂತ. ಇಲ್ಲ, ನಾವು ಪ್ರಯತ್ನ ಮಾಡಿದ್ದೇವೆ, ಹುಡುಗ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಅವನು ತಪ್ಪಿಸ್ಕೊಂಡಿದ್ದಾನಂತೆ, ಇಲ್ಲ ಅಂತ. ಸರಿ, ಹಾಗಾದ್ರೆ ಓಕೆ, ನಾನು ಇನ್ನು ಕಾಯಲಿಕ್ಕೆ ನಾನು ರೆಡಿ ಇಲ್ಲ ಅಂತೇಳಿ ನಾನು FIR ಮಾಡಿದೆ. ಆಗ ಅವರದ್ದು ಪ್ರಶ್ನೆ ಏನು ಗೊತ್ತಾ, ಜಗನ್ನಿವಾಸರಾವ್ ಹೇಳೋದು, ನನ್ನ ಮಗನನ್ನು ಕೈಗೆ ಬೇಡಿ ಹಾಕಿ ಕರ್ಕೊಂಡು ಬಂದ್ರು, ನನಗೆ ಹೇಗಾಗಿರ್ಬೇಕು, ನನ್ನ ಎದುರುಗಡೆನೆ ಕೈಗೆ. ನಾನು ಹೇಳ್ತೇನೆ, ಸರಿ ಇದೇ ಅವರಿಗೆ ಇಷ್ಟ ಆಗ್ಬೇಕಾದ್ರೆ, ನನ್ನ ಮಗಳು 7.5 ತಿಂಗಳು, ನನ್ನ ಮಗಳು 7.5 ತಿಂಗಳು ಗರ್ಭಿಣಿ ಆಗುವಾಗ ನಾವು ತಂದೆ ತಾಯಿ ಏನ್ ಮಾಡ್ಬೇಕು? ಆ ಟೈಮಲ್ಲಿ ನಾವೇನ್ ಮಾಡ್ಬೇಕು? ಏನಿಲ್ಲ, ಸುಸೈಡ್ ಮಾಡ್ಕೊಳ್ಳುವ ಅಂತ ಹೊರಡುವಾಗ ಸಣ್ಣದೊಂದು ಮಗು, ಇನ್ನೊಬ್ಳು ಇದ್ದಾಳೆ, ಅವಳು 6 ವರ್ಷ, ಸಣ್ಣ ಮಗು, ಮುಖ ಎದುರು ಬರ್ತದೆ. ಯಾರು ಸಾಕ್ತಾರೆ? ಇವ್ರು ಸಾಕ್ತಾರ ಬಂದು? ಇಲ್ಲ ಅಲ್ವಾ? ಇದು ಹೀಗೆ ಮಾಡಿದ್ರೆ ಮಗಳಿಗೂ ಇಲ್ಲ, ನನಗೂ ಸಣ್ಣದಕ್ಕೂ ಏನು ನ್ಯಾಯ ಸಿಗಲ್ಲ ಅಂತೇಳಿ ಈ ಹೋರಾಟಕ್ಕೆ ಇಳಿದೆ. ಅವನು ಆಗ್ಲೇಬೇಕು ಮದುವೆ, ಯಾಕಂದ್ರೆ ತಪ್ಪಾಗಿದೆ, ನನ್ನ ಮಗಳಿಗೆ ಫ್ಯೂಚರ್ ಕೊಡಬೇಕು, ಮದುವೆ ಆಗ್ಲಿ ಫಸ್ಟ್. ಮತ್ತೆ ಎಲ್ಲ ಈಗ ಎಲ್ಲರೂ ಹೇಳುದು ಅವ್ನು ಮದುವೆ ಆಗ್ತಿಲ್ಲ, ಮದುವೆ ಆಗುದಿಲ್ಲ ಅಂತ. ಮದುವೆ ಆಗುದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಉಂಟಾ? ಈಗ ಮಗಳಿಗೆ ಫ್ಯೂಚರ್ ಬೇಕು, ಮದುವೆ ಆಗ್ಲಿ ಫಸ್ಟ್. ಯಾಕೆ ಅವ್ರು ಅದಕ್ಕಿಂತ ಮುಂಚೆನೆ ಮಾತಾಡ್ಕೊಳ್ಳೋದು? ಅವನು ಬಾಳು ಕೊಡ್ತಾನ ಅಂತ ಯಾಕೆ ಕೊಡ್ಲಿಕ್ಕೆ ಆಗುದಿಲ್ಲ? ಅವ್ನ ಮನಸ್ಸು ಮತ್ತೆ ಪರಿವಾರ. ಈಗ ಮನೆಯಲ್ಲಿ ಅವರು ಹೇಳ್ಕೊಡುವ ಕಾರಣ ಅವನಿಗೆ ಅರ್ಥ ಆಗ್ತಾ ಇಲ್ಲ. ನೆಕ್ಸ್ಟ್ ಅವನು ನನ್ನ ಹತ್ರ ಮಾತಾಡುವಾಗ ಕರೆಕ್ಟ್ ಇದ್ದವ, ಅವರ ಮನೆಯವರಿಗೆ ಕೃಷ್ಣ ಅವ್ರು ಕರೆಕ್ಟ್ ಇದ್ದ. ನಾನು ಮಂಗಳೂರಿಗೆ ಅಥೇನಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವ ಕರೆಕ್ಟ್ ಇದ್ದವ. ನಮಿತವ್ರಿ, ಈ ಮಗು ಆದ ತಕ್ಷಣ ಕೃಷ್ಣ ಅವ್ರ ಸಂಪರ್ಕದಲ್ಲಿ ಇಲ್ಲ, ಅವ್ರು ಬಂದೂ ಇಲ್ಲ, ಮುಖಾನು ನೋಡಿಲ್ಲ. ಇಲ್ಲ, ಅವರ ಮನೆಯವರಿಗೆ ಯಾವಾಗ ಗೊತ್ತಾಯ್ತು, ಅದ್ರ ನಂತರ ಕೃಷ್ಣ ಜಯರಾವ್ ನಮ್ ಜೊತೆ ಸಂಪರ್ಕದಲ್ಲಿ ಬಿಡ್ತಾ ಇಲ್ಲ. ಅವರ ಮನೆಯವರು ಬಿಡ್ತಾ ಇಲ್ಲ, ಅವ ಬರ್ತಾ ಇಲ್ಲ ಅಂತಲ್ಲ, ಅವ್ರ ಮನೆಯವರು ಬಿಡ್ತಾ ಇಲ್ಲ. ಅವರು ಒಮ್ಮೆ ಪೂಜೆನನ್ನು, ಆ ಮಗುವನ್ನು
ತಾಯಿಯನ್ನು ಮಗುವನ್ನು ಅವನ ಎದುರಿಗೆ ಕುತ್ಕೊಳಿಸಿ ಸ್ವಲ್ಪ ಇದು ಮಾಡ್ಲಿ ಅಲ್ವಾ, ಮಾತುಕತೆ ಮಾಡ್ಲಿಕ್ಕೆ ಬಿಡ್ಲಿ ಅಲ್ವಾ. ಹಾಗಾದ್ರೆ ಅವನ ಮನ ಪರಿವರ್ತನೆ ಆಗುದಿಲ್ಲ ಅಂತ ಇವರು ಹೇಳುವ ಮುಂಚೆನೆ ಆಗುದಿಲ್ಲ, ಅವ್ನು ಮಾಡುದಿಲ್ಲ ಅಂತ ಹೇಳಿದ್ರೆ ಮತ್ತೆ ಮದುವೆ ಆಗಿ ಸ್ವಲ್ಪ ಟೈಮ್ ತಕೊಳ್ಳಿ ಅವ.